ನ ಚಾಚಾ ಅಂತಲೇ ಹೆಸರುವಾಸಿಯಾಗಿದ್ದ ಇದೀಗ ಹರೀಶ್ ರಾಯ್ ಇವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಕೆಜಿಎಫ್ ಚಾಚಾ ಹರೀಶ್ ರಾಯ್ ಇದೀಗ 4ನೇ ಹಂತಕ್ಕೆ ಒಂದು ಕ್ಯಾನ್ಸರ್ನ ಸ್ಟೇಜ್ ಹೋಗಿದೆ. ಮೂರು ವರ್ಷಗಳಿಂದ ಕ್ಯಾನ್ಸರ್ನಿಂದ ಹಿರಿಯ ನಟ ಹರೀಶ್ ರಾಯ್ ಬಳಲ್ತಾ ಇದ್ದಾರೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ಹರೀಶ್ ರಾಯ್ಗೆ ಇದೀಗ ಕ್ಯಾನ್ಸರ್ 4ನೇ ಸ್ಟೇಜಿಗೆ ತಲುಪಿದೆ, 4ನೇ ಹಂತಕ್ಕೆ ತಲುಪಿದೆ. 27 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲೇ ಹರೀಶ್ ರಾಯ್ ಅವರಿದ್ದಾರೆ. KGF 2 ಮಾಡುವಾಗ ಲೆಂತಿ ಫೈಟ್ ಅನ್ನ ಇಟ್ಟಿದ್ರು. ಈಗ ನೋಡಿ, KGF ಚಾಚಾ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಹರೀಶ್ ರಾಯ್ ಅವರು. ಅವರಿಗೆ 4th ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದೆ. ಇದೀಗ ಫೈಟ್ ಬಳಿಕ ಉಸಿರು ಕಟ್ಟೋಕೆ ಶುರುವಾಯಿತು. ಅಂದ್ರೆ ಏನಾಯ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. KGF 2 ಮಾಡುವಾಗ ಲೆಂತಿ ಫೈಟ್ ಇಟ್ಟಿದ್ರು. ಆ ಲೆಂತಿ ಫೈಟ್ ಅಲ್ಲಿ ಉಸಿರು ಕಟ್ಟೋಕ್ ಶುರುವಾಯಿತು. ಯಾವಾಗ್ಲೂ ಕಫ ಕೆಮ್ಮು ಬರ್ತಲೇ ಇತ್ತು. ಟೆಸ್ಟ್ ಮಾಡಿಸ್ದೆ ಹೋಗಿ ಆಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು ಅಂತ KGF ಚಾಚಾ ಪಾತ್ರಧಾರಿ ಹರೀಶ್ ರಾಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಲೆಂತಿ ಫೈಟ್ ಇದ್ದಿದ್ದ ಕಾರಣ ಉಸಿರು ಕಟ್ಟೋಕ್ ಶುರುವಾಗ್ತಾ ಇತ್ತು. ಯಾವಾಗಲೂ ಕೆಮ್ಮು ಬರ್ತಾ ಇತ್ತು, ಕಫ ಬರ್ತಾ ಇತ್ತು. ಯಾಕೆ ಹಿಂಗಾಗ್ತಾ ಇದೆ ಅಂತ ಹೋಗಿ ಟೆಸ್ಟ್ ಮಾಡಿಸ್ದಾಗ ಗೊತ್ತಾಯಿತು, ನನಗೆ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಯಿತು ಅಂತ KGF ಚಾಚಾ ಪಾತ್ರಧಾರಿ ಇದೀಗ ಹರೀಶ್ ರಾಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4th ಸ್ಟೇಜ್ ಅಲ್ಲಿ ಇದೆ ಅಂತಲೂ ಕೂಡ ಮಾಹಿತಿ ಇದು. ಇದೀಗ 4th ಸ್ಟೇಜ್ ಅಲ್ಲಿ ಬಳಲ್ತಾ ಇದ್ದೀನಿ. 27 ವರ್ಷಗಳಿಂದ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಹಿರಿಯ ನಟರು ಕೂಡ ಹೌದು. ಇವರ ಮುಖಪರಿಚಯ ಆಲ್ಮೋಸ್ಟ್ ಆಲ್ ಇರುತ್ತೆ. ಅದರಲ್ಲೂ KGF ಅಲ್ಲಿ ಮತ್ತಷ್ಟು ಪ್ರಖ್ಯಾತಿಯನ್ನು ಗಳಿಸ್ತವರು ಹರೀಶ್ ರಾಯ್ ಅವರು. ಗಮನಿಸ್ತಾ ಇದ್ರಿ, ಫೋಟೋ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾರು ಇವರು ಅಂತ. ಒಂದು 3 ವರ್ಷದ ಹಿಂದೆ ಸ್ವಲ್ಪ ಗೆಡ್ಡೆ ಚಿಕ್ಕದಾಗಿ ಸ್ಟಾರ್ಟ್ ಆಗಿತ್ತು. ಡಾಕ್ಟರ್ ತೋರಿಸಿದಾಗ ಗೆಡ್ಡೆ ಥರ ಬಂದಿದೆ, ಟೆಸ್ಟ್ ಬೇಕಾದ್ರೆ ಮಾಡಿಸಿ ಬೇರೆ ಕಡೆಯಲ್ಲಿಂದ. ಸೊ ಇಲ್ಲಿ ಅಪೋಲೋದಲ್ಲಿ ಚೆಕ್ ಮಾಡಿದ್ರು. ಅಪೋಲೋದಲ್ಲಿ ಚೆಕ್ ಮಾಡಿದಾಗ ಸಾಗರ್ ಅಪೋಲೋದು ಅಲ್ಲಿ ಚೆಕ್ ಮಾಡಬೇಕಾದ್ರೆ, ಸರ್ ಏನು ತೋರಿಸ್ತಾ ಇಲ್ಲ, ಗೆಡ್ಡೆ ಇರೋದು ಹೌದು, ಅದನ್ನು ರಿಮೂವ್ ಮಾಡ್ಬೋದು. ಸೊ ಏನು ತೋರಿಸ್ತಾ ಇಲ್ಲ ಅಲ್ವಾ, ರಿಮೂವ್ ಮಾಡೋಣ. ಈಗ ಆವಾಗ ಟೈಮಲ್ಲಿ ಮಕ್ಕಳು ಚಿಕ್ಕವರಾಗಿದ್ದರು. ಆಮೇಲೆ ಇದು ಕುತ್ತಿಗೆ ನನಗೆ ಭಯ, ಇಲ್ಲಿ ಕಟ್ ಮಾಡ್ತಾರಲ್ಲ. ನಾನು ಆರ್ಟಿಸ್ಟ್ ಅಂದಾಗ ಸ್ವಲ್ಪ ಫೇಸ್ ಏನಾಗುತ್ತೋ ಏನೋ, ಇಲ್ಲ ಅದನ್ನು ಒಳ್ಳೆ ಟ್ರೀಟ್ಮೆಂಟ್ ಅಲ್ಲಿ ಮಾಡ್ಬೋದು. ಸ್ವಲ್ಪ ಅಮೌಂಟ್ ಜಾಸ್ತಿ ಹೆಚ್ಚು ಕಮ್ಮಿ ಆವಾಗ ಆ ಕಾಲದಲ್ಲಿ, ಅಂದರೆ ಅದೊಂದು 4-5 ವರ್ಷದಿಂದ. ಸರಿ, ಮಕ್ಕಳು ಸ್ವಲ್ಪ ದೊಡ್ಡಾಗಲಿ, ಆಮೇಲೆ ಯಾವ್ದಾದ್ರು ಒಳ್ಳೆ ಫಿಲ್ಮ್ ಆಫರ್ಸ್ಗಳು ಬರಲಿ ನೋಡುವ. ಹಾಗೆ ಮುಂದೆ ಬಿಟ್ಟೆ KGF 1 ಸ್ಟಾರ್ಟ್ ಆಗಿ ಟೈಮಲ್ಲಿ ಸಿನಿಮಾ ಒಳ್ಳೆ ಫಿಲ್ಮ್ ಸಿಕ್ತು ನನಗಂದು ಒಂದು ಧೈರ್ಯ ಬಂತು. ಅಷ್ಟೊತ್ತಿಗೆ ಇದನ್ನು ಸ್ವಲ್ಪ ದೊಡ್ಡದಾಗ್ತಾ ಇತ್ತು. ಬಟ್ ನೋವಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನೋವಿಲ್ಲದಿದ್ದರೆ ನಾವು ಏನು ಮಾಡ್ತೀವಿ ಅಂದರೆ, ಏನೋ ಗೆಡ್ಡೆ ಸೈಡಕ್ಕೆ ಎಲ್ಲಿ ಗಂಟು ಬೀಳ್ತದೆ ಆ ಥರ ಅಂತೇಳಿ ಬಿಟ್ಬಿಟ್ವಿ. KGF 2 ಮಾಡುವಾಗ ಅದು ಬಂತು ಸೈಜ್ ಕರೆಕ್ಟಾಗಿ. ಅದಾದಮೇಲೆ KGF 2 ಶೂಟಿಂಗ್ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಫೈಟ್ ಲೆಂತಿ ಫೈಟ್ ಇಟ್ಟಿದ್ರು. ಬಟ್ ಇಲ್ಲಿ ಕಟ್ ಮಾಡಿ ಹಾಕಿದ್ದಾರೆ. ಲೆಂತಿ ಫೈಟ್ ಇಟ್ಟು ಫೈಟ್ ಮಾಡಿ ಇದನ್ನು ಫುಲ್ ಮಾಡಬೇಕು ಸರ್. ಆಮೇಲೆ ರಿಯಾಕ್ಷನ್ಸ್ ಕೊಡಬೇಕು ಮಾಡಿದೆ. ಫುಲ್ ಸೀನ್ ಮಾಡಿದೆ. ಮಾಡಿದ್ಮೇಲೆ ಉಸಿರು ಕಟ್ತು. ಉಸಿರು ಅಂದರೆ ಫುಲ್ ಬಾಯಲ್ಲಿ ಮೂಗಲ್ಲಿ. ಬಟ್ ಆ ಸೀನ್ ತುಂಬ ಚೆನ್ನಾಗಿ ಮಾಡಿದೆ. ಪ್ರಶಾಂತ್ ನೀಲ್ ಅವ್ರಿಗೆ ತುಂಬ ಖುಷಿಯಾಗೋಯ್ತು. ಅವರು ಕ್ಲಾಪ್ಸ್ ಎಲ್ಲ ಹೊಡಿಸಿ ಮೈಕಲ್ಲಿ ಎಲ್ರಿಗೂ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಬಂದು ಕೂತ್ಕೊಂಡ್ಬಿಟ್ರು. ನೀರು ಕೊಡಬೇಡ, ಯಾಕಂದರೆ ಅಷ್ಟು ಇದು ಮಾಡ್ತಾಯಿದ್ದೆ ನಾನು. ನೀರು ತೊಗೊಬೇಡಿ, ಒಂದು 2 ನಿಮಿಷ ಸುಮ್ಮನೆ ಹಾಗೆ ಇರಿ ಅಂತ. ಅದಾದಮೇಲೆ ಸ್ಟಡಿ ಆದ ಒಂದು 5 ನಿಮಿಷ, ಅದು ಉಸಿರು ಸ್ವಲ್ಪ 5 ನಿಮಿಷ. ಅದು ತಿರ್ಗಿ ಇನ್ನೊಂದು ಶಾರ್ಟ್ ಮಾಡಿದ್ವಿ. ಡೈರೆಕ್ಟ್ರು ತುಂಬ ಖುಷಿಪಟ್ಟು ಮೈಕಲ್ಲಿ ಎಲ್ಲ ಹೇಳ್ಬಿಟ್ರು. ನಾನು ನೆಕ್ಸ್ಟು ಸ್ವಲ್ಪ ಈ ಥರ ಆಗಿದೆ ಉಸಿರದು, ಸ್ವಲ್ಪ ಬಂದು ವಾಕ್ ಮಾಡಬೇಕು, ಇನ್ನು ಸ್ವಲ್ಪ ಹೆಲ್ತ್ ರೆಡಿ ಮಾಡಬೇಕು. ಯಾಕಂದರೆ KGF 2 ರಿಲೀಸ್ ಆದಮೇಲೆ ನಾನು ಸ್ವಲ್ಪ ಬ್ಯುಸಿ, ಗ್ಯಾರಂಟಿನಿ ನಾನು ರೆಡಿಯಾಗಿರ್ತೀನಿ. ಹೌದು, ಹಾಗೆ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಗಬೇಕಾದ್ರೆ ಆಗೋದು ಸ್ವಲ್ಪ ಹೀಗೆಲ್ಲ ಆಗೋದು, ನಿಲ್ಲೋದು. ಅದಾದಮೇಲೆ ಯಾವಾಗಲೂ ಒಂಥರ ಕೆಮ್ಮು ಬರೋದು, ಕೆಮ್ಮು ನಿಲ್ಲಿಗೆ ಸ್ಟಾರ್ಟ್ ಆಗಲಿ, ಕಫ ಕೆಮ್ಮು. ಸೊ ಡಾಕ್ಟ್ರು ತೋರಿಸ್ತಾ ಇದ್ದೆ. ತೋರಿಸ್ಬೇಕಾದ್ರೆ ಕೆಮ್ಮು ನಿಲ್ತಾ ಇಲ್ಲ. ಆಮೇಲೆ ಒಂದು ಸಾರಿ
ಸ್ವಲ್ಪ ಉಸಿರು ಕಮ್ಮಿ ನಿಮ್ಮದು ಅದೇನೋ ಇದು ಹೇಳ್ತಾರಲ್ಲ ಕಮ್ಮಿ ಇದೆ ಅಂತ ಚೆಕ್ ಮಾಡಿದರು. ಹಾಂ, ಆಕ್ಸಿಜನ್ ಲೆವೆಲ್ ನಿಮಗೆ ಸರಿ ಇಲ್ಲ ಅಂತಂದರು. ಅದೇ ಸರ್ ನನಗೆ ಹಾಕೋದು ಒಂದೊಂದು ಸರಿ ಬಂದು ಹೋಗುತ್ತೆ ಹಿಂಗೆ ಅಂದರೆ. ಒಂದು ಸರಿ ಬ್ಲಡ್ ಚೆಕ್ ಮಾಡುವ, ಬ್ಲಡ್ ಎಲ್ಲ ಸ್ಯಾಂಪಲ್ ಕೊಟ್ಟು ಬ್ಲಡ್ ಓಕೆ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ತಿರ್ಗಾ ಅದು ಇದೆ ಸೌಂಡ್ ಬರ್ತದೆ ಕುಯಿಂಗ್ ಕುಯಿಂಗ್, ಎಕ್ಸ್ರೇ ಮಾಡೋಣ ಅಂತ. ಸೊ ಎಕ್ಸ್ರೇ ಮಾಡಬೇಕಾದ್ರೆ ನೀರು ವಾಟ್ರ್ ಲಂಗ್ಸಲ್ಲಿ ಸ್ವಲ್ಪ ವಾಟ್ರ್ ಇದೆ ಅಂತ ತೋರಿಸ್ತದೆ. ಸೊ ಅಲ್ಲಿನ ಸ್ಕ್ಯಾನಿಂಗ್ ಶಿಫ್ಟ್ ಆದ್ವಿ, ಅವರು ಬೇರೆ ಕಡೆ ರೆಫರ್ ಮಾಡಿದರು. ಸ್ಕ್ಯಾನಿಂಗಲ್ಲಿ ಫುಲ್ ವಾಟ್ರ್ ಇದೆ, ತುಂಬ ಇದೆ ಅಂತ ಅವ್ರು ಹೇಳಿದ್ರು. ನನಗೆ ಅದು ಶಾಕು, ಅಷ್ಟು ತುಂಬ ಇದೆಯಾ ಹೇಗೆ? 1.5 ಲೀಟ್ರ್ವರೆಗೆ ಕಾಣ್ತದೆ ಅವ್ರಿಗೆ. ಎಮ್ ಎಲ್ ಗೊತ್ತಾಗುತ್ತೆ, ಎಷ್ಟು ಎಮ್ ಎಲ್ ಇದೆ ಅಂತ. ರಿಮೂವ್ ಮಾಡ್ತೀನಿ, ಸ್ವಲ್ಪ ಟೆಸ್ಟಿಗೂ ಹೇಗೂ ಬೇಕು. ಫಸ್ಟು ಟೆಸ್ಟಿಗೆ ತೆಗೆದ್ರು ಏನು ಅಂತ. ಟೆಸ್ಟ್ ತೆಗೆದ್ಮೇಲೆ ಟೆಸ್ಟಲ್ಲಿ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಫುಲ್ ತೆಗೆಯುವಂಥದ್ರು ಕಂಪ್ಲೀಟಾಗಿ ನೀರು. ನಿಯರ್ ಬೈ 1 ಲೀಟ್ರ್ವರೆಗೆ ತೆಗೆದಿದ್ರು. ಆವಾಗ ಗೊತ್ತಾಯಿತು ಬ್ಯಾಕ್ ಈ ಏನು ರಿಬ್ಬಿಂದ ಸೂಜಿ ಹಾಕಿ ಇದನ್ನೆಲ್ಲ ನೀರನ್ನು ತೆಗೆದ್ರು. ಸ್ವಲ್ಪ ಉಸಿರಾಡಲಿಕ್ಕೆ ಅದು ನೀರಿಲ್ಲಂದ್ರೂ ಉಸಿರಾಡ್ಬೋದು. ಆವಾಗ ಗೊತ್ತಾಗಿದ್ದು ಲಂಗ್ಸ್ ಹೆಂಗೆ ಸರ್, ಅದು ಸ್ಪಾಂಜ್ ಥರ ಇರ್ತದೆ, ಹೀರ್ಕೊಂಡಿರ್ತದೆ. ಹಾರ್ಟ್ ಪಕ್ಕನೇ ಇರ್ತದೆ, ಜಾಸ್ತಿ ಹೋಲ್ ಮಾಡೋಕ್ಕೂ ಆಗೋದಿಲ್ಲ. ನಾವು ತುಂಬ ಕೇರಾಗಿ ಇದಾಕಿ ತೆಗಿಬೇಕು. ಒಂದು ಮಿಸ್ ಆಯ್ತು ಅಂದರೆ ನೀವು ಸ್ಪಾಟಲ್ಲಿ ಇರೋದಿಲ್ಲ. ಹಾರ್ಟ್ ಇದಲ್ವಾ, ಅದು ಹತ್ರನೇ ಇರೋದು. ನನಗೆ ಗೊತ್ತಿಲ್ಲ ಇದೆಲ್ಲ.